ನೆಲ, ಜಲ, ಭಾಷೆ ಸಂರಕ್ಷಣೆಗೆ ಕರ್ನಾಟಕ ರಕ್ಷಣಾ ಸೇನೆ ಪಣ. ಸಿಂಧನೂರು ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ಸೇನೆ ಸಂಘಟನೆ ಬಲಿಷ್ಠಗೊಳಿಸಲು ತಾಲೂಕು ಘಟಕ, ವಿದ್ಯಾರ್ಥಿ ಘಟಕ, ನಗರ ಘಟಕ ಹಾಗೂ ಗ್ರಾಮ ಘಟಕಗಳಿಗೆ ನೂತನ ಪದಾಧಿಕಾರಿಗಳ ಪದಗ್ರಹಣ ಮಾಡಲಾಯಿತು ಎಂದು ತಾಲೂಕಾ ಘಟಕದ ಅಧ್ಯಕ್ಷ ಅಂಬಿರಾಜ್ ತಿಳಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಮಾರ್ಚ್ 9ರಂದು ಹಮ್ಮಿಕೊಂಡಿದ್ದ ಕಾರ್ಯಕರ್ತರ ಸಭೆಯಲ್ಲಿ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಭೆಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ರಕ್ಷಣಾ ಸೇನೆ ರಾಜ್ಯದಲ್ಲಿ ನೆಲ, ಜಲ, ಭಾಷೆ, ಗಡಿ ಸಮಸ್ಯೆ ಉದ್ಭವಿಸಿದಾಗ ರಾಜ್ಯ ಘಟಕ ಅಧ್ಯಕ್ಷ ಟಿ ರಮೇಶ್ ಗೌಡ ಹಾಗೂ ಉತ್ತರ ಕರ್ನಾಟಕದ ವಿಭಾಗೀಯ ಅಧ್ಯಕ್ಷ ಗುರುರಾಜ ಮುಕುಂದ ಅವರ ಮಾರ್ಗದರ್ಶನದಲ್ಲಿ ಹೋರಾಟಗಳನ್ನು ಮಾಡಲಾಗುತ್ತದೆ. ಜೊತೆಗೆ ಸ್ಥಳೀಯ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕಾಗಿ ನಮ್ಮ ಸಂಘಟನೆ ವತಿಯಿಂದ ಹೋರಾಟ ನಡೆಸಲಾಗುವುದು ಎಂದರು. ಕರ್ನಾಟಕ ರಕ್ಷಣಾ ಸೇನೆಗೆ ಇತ್ತೀಚೆಗೆ ಸಿಂಧನೂರಿಗೆ ಬಂದಿರುವಂತಹ ಕರ್ನಾಟಕ ರಕ್ಷಣಾ ಸೇನೆ ಟಿ ರಮೇಶ್ ಗೌಡ್ರ ಬಣವನ್ನು ತಂದಿದ್ದೀವಿ. ಒಂದು ತಿಂಗಳಾಯಿತು ತಂದು. ಇದೇ ಬಣದಲ್ಲಿ ತಾಲೂಕು ಅಧ್ಯಕ್ಷರಾಗಿ ನಾನಿದ್ದೀನಿ. ಈ ಸಂಘಟನೆ ಎಲ್ಲರಿಗೂ ಇವತ್ತಿನ ದಿನ ಸೇರುವುದು ಉದ್ದೇಶ ಏನೆಂದರೆ, ನಮ್ಮದೇ ಆದಂತಹ ಸಂಘಟನೆಯಲ್ಲಿ ವಿದ್ಯಾರ್ಥಿ ಘಟಕ ಅಧ್ಯಕ್ಷನಾಗಿ ನೂತನವಾಗಿ ಆಯ್ಕೆಯಾಗಿರುವಂತಹ ವೀರಭದ್ರಯ್ಯ ಸ್ವಾಮಿ ಅವರಿಗೆ ತುಂಬು ಹೃದಯದ ಅದೇ ರೀತಿಯ ತಾಲೂಕಾ ಘಟಕಕ್ಕೆ ಮತ್ತೊಬ್ಬ ಯುವ ಕಣ್ಮಣಿಯಾಗಿರುವಂತಹ ಮುದಿಯ ಅವರನ್ನು ತಾಲೂಕಾ ಸಂಚಾಲಕರಾಗಿ, ಇದೇ ರೀತಿಯು ಸತ್ಯವತಿ ಕೆಂಪಿನ ಗ್ರಾಮ ಘಟಕ ಅಧ್ಯಕ್ಷನಾಗಿ ಮೋಹನ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಹೊಸಳ್ಳಿ ಗ್ರಾಮ ಘಟಕ ಅಧ್ಯಕ್ಷನಾಗಿ ನೂತನವಾಗಿ ಮುರ್ತುಜಾ ಅವರನ್ನು ಆಯ್ಕೆ ಮಾಡಲಾಗಿದೆ. ಈ ಸಂಘಟನೆಯ ಸೇರುವ ಉದ್ದೇಶದಿಂದ ಎಲ್ಲರೂ ಆಗಮಿಸಿರುವಂತಹ ನಮ್ಮ ಉತ್ತರ ಕರ್ನಾಟಕ ಅಧ್ಯಕ್ಷರಿಗೆ ತುಂಬು ಹೃದಯದಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಅದೇ ರೀತಿಯ ಕಾರ್ಮಿಕ ಘಟಕ ಅಧ್ಯಕ್ಷರಾಗಿರುವಂತಹ ದುರ್ಗೇಶ್ ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಇದೇ ರೀತಿಯ ನಮ್ಮ ಇಲ್ಲಿ ಇರುವಂತಹ ಯುವ ಕಾರ್ಯಕರ್ತರನ್ನು ಸೇರಿಸಿಕೊಂಡಿರುವಂತಹ ದೊಡ್ಡ ಇರುವಂತಹ ಸಂಗೊಳ್ಳಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರಮೇಶ್ ಅಣ್ಣವರು ಕೂಡ ತುಂಬು ಹೃದಯದಿಂದ, ಹನುಮಂತು ಕಣ್ಮಣಿ ಅವರು ಕೂಡ ತುಂಬು ಹೃದಯದಿಂದ ಧನ್ಯವಾದ ಮತ್ತು ಆನಂದ್ ದೇಸಾಯಿ ಅವರು ಕೂಡ ತುಂಬು ಹೃದಯದಿಂದ ಗೌಡ ಅವರಿಗೆ ಕೂಡ ತುಂಬು ಹೃದಯದಿಂದ. ಅಂತಂದ್ರೆ ಅನೇಕ ಯುವಕರು ಇದ್ದಾರೆ, ಬೆಳೀತಕ್ಕಂಥ ನಿಮ್ಮಲ್ಲಿ ವಿಚಾರಗಳು, ಒಳ್ಳೆ ಓದಬೇಕು. ವಿದ್ಯಾರ್ಥಿಗಳಾಗಿ ಒಳ್ಳೆ ನಾಡು ನುಡಿಗೆ ಕೆಲಸ ಮಾಡ್ಬೇಕಂದಾಗ ನಾವೆಲ್ಲ ಬಿಟ್ಟು ಬರೋದಲ್ಲ. ನಿಮ್ಮ ಸ್ವಂತ ಒಂದು ಬಂಡವಾಳದಿಂದ ನಮ್ಮನ್ನ ಸಂಘಟನೆ ಮಾಡಿದ್ರೆ ನಾನು ಏನೋ ಒಂದು ಹೋರಾಟ ಮಾಡ್ಬೇಕಂತ ಇಲ್ಲ. ಫಸ್ಟ್ ನಿಮ್ಮದು, ಆಮೇಲೆ ಎರಡನೇದು ಸಂಘಟನೆಗಳು ಒತ್ತು ಕೊಡ್ಬೇಕು. ಫಸ್ಟು ನಿಮ್ಮ ಕುಟುಂಬಕ್ಕೆ ನೀವು ಒತ್ತು ಕೊಡ್ಬೇಕು, ನಿಮ್ಮ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡಬೇಕು, ನಿಮ್ಮ ಆಗುಹೋಗುಗಳಿಗೆ ನೀವು ಒತ್ತು ಕೊಡಬೇಕು. ನಾವು ಎಮರ್ಜೆನ್ಸಿ ಕರ್ತೀವಿ, ನಿಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಇರುತ್ತೆ ಅಂತಂದರೆ ಈ ಸಂಘಟನೆ ಹೆಸರಲ್ಲಿ ಮತ್ತೆ ನೀವು ಕೆಲಸತಕ್ಕಂಥ ಕೆಲಸ ಆಗ್ಬಾರ್ದು. ಒಂದು. ಎರಡನೇದು, ನಿಮ್ಮ ವಿಚಾರಗಳು ಏನಿರ್ಬೇಕಂತಂದರೆ ಹೋರಾಟದ ಮಾತುಗಳಿರಬೇಕು, ಯಾವುದಾದ್ರು ದ್ವೇಷದ ಮಾತು ಇರಬಾರ್ದು. ಯಾರ ಮೇಲೆ ನಾವು ದ್ವೇಷ ಕಟ್ಟಿ ಈಗ ನಮ್ಮ ಸಂಘಟನೆ ಇದೆ, ನಾವು ಬೆಂಬಲ ಇದೆ ಅಂತ ಯಾರೂ ನೀವು ಅದನ್ನು ತಲೆಯಲ್ಲಿ ಇಟ್ಕೊಳಕ್ಕೆ ಹೋಗ್ಬಾರ್ದು. ಏನಾದರೂ ವಿಚಾರಗಳಿದ್ರೆ ಈ ಥರ ಕೂತು ಚರ್ಚೆ ಮಾಡೋಣ. ಅದು ಏನಾದರೂ ಘಟನೆ ನಡೀತಪ್ಪ ಅಂದರೆ ಆಗು ಹೋಗುಗಳು ಏನಾಗಿದ್ರೆ, ನಿಮ್ಮ ಸಮಸ್ಯೆಗಳು ಏನಿದ್ರೆ, ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸಮಸ್ಯೆ ಇದ್ರೆ ತಾಲೂಕು. ಈ ಸಂದರ್ಭದಲ್ಲಿ ಜ್ಞಾನೇಂದ್ರ ಸುಖಲಪೇಟೆ ತಾಲೂಕಾ ಘಟಕ ಸಂಚಾಲಕರಾಗಿ, ವೀರಭದ್ರ ಸ್ವಾಮಿ ತಾಲೂಕಾ ವಿದ್ಯಾರ್ಥಿ ಘಟಕ ಅಧ್ಯಕ್ಷರನ್ನಾಗಿ ಮುರ್ತುಜಾ ಹೊಸಳ್ಳಿ ಈಜೆ, ಗ್ರಾಮ ಘಟಕ ಅಧ್ಯಕ್ಷರನ್ನಾಗಿ ಮೋಹನ್ ಸತ್ಯವತಿ ಕ್ಯಾಂಪ್ ಗ್ರಾಮ ಘಟಕ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಈ ವೇಳೆ ತಾಲೂಕಾ ಘಟಕ ಅಧ್ಯಕ್ಷ ಅಂಬಿರಾಜ್, ತಾಲೂಕಾ ಕಾರ್ಮಿಕ ಘಟಕ ಅಧ್ಯಕ್ಷ ದುರ್ಗೇಶ್ ಬಾಲಿ, ತಾಲೂಕಾ ಉಪಾಧ್ಯಕ್ಷ ಮುನ್ನಾ, ರಮೇಶ್, ಕೆಎಂಎಸ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.